ಪಟ್ಟಣಗೆರೆಯ ಗೋಡೌನ್ ಸೀಸ್ ಮಾಡಿದ ಪೊಲೀಸರು ರೇಣುಕಾಸ್ವಾಮಿಯನ್ನ ಕರೆತಂದು ಅಲ್ಲಿ ಇರಿಸಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಜಾಗ ಏನಿದೆ ಆ ಜಾಗವನ್ನು ಸೀಸ್ ಮಾಡಲಾಗಿದೆ. ಗೋದಾಮಿನ ಸೆಕ್ಯೂರಿಟಿ ಗಾರ್ಡ್ ಕೂಡ ಅರೆಸ್ಟ್ ಆಗಿದ್ದಾನೆ. ಸುತ್ತಮುತ್ತಲೂ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಪಟ್ಟಣಗೆರೆಯ ಗೋದಾಮ್ ಏನಿದೆ, ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದಂಥ ಈ ಗೋಡೌನ್, ಇಲ್ಲಿ ಕಾರ್ಗಳನ್ನು ಸೀಸ್ ಮಾಡಿ ತಂದು ಅಲ್ಲಿ ಬಿಡಲಾಗುತ್ತೆ. ಇದನ್ನು ಬಾಡಿಗೆಗೆ ಕೊಡಲಾಗಿತ್ತು. ಗೋಡೌನ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಅರೆಸ್ಟ್ ಆಗಿದ್ದಾನೆ. ಗೋಡೌನ್ ಸುತ್ತಮುತ್ತಲು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಸಾಕ್ಷ್ಯನಾಶ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಸ್ಥಳ ಮಹಾಜರು ಆಗೋವರೆಗೂ ಕೂಡ ನೋಡಿ, ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ, ದರ್ಶನ್ ಅರೆಸ್ಟ್ ತೋರಿಸಿದ್ದಾರೆ. ನಾಳೆ ಬೆಳಗ್ಗೆವರೆಗೂ ಕೂಡ ಅಲ್ಲಿ ಅವರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಮಯಾವಕಾಶ ಇರುತ್ತೆ. ಆ ಗೋದಾಮಿನ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಧ್ರುವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಆ ಗೋದಾಮಿನ ಬಳಿ ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ, ಅಲ್ಲಿ ಯಾರೆಲ್ಲ ಬರ್ತಿದ್ದಾರೆ, ಜೊತೆಗೆ FSL ಟೀಮ್ ಕೂಡ ಆಗಮಿಸಿದೆ ಅನ್ನುವ ಮಾಹಿತಿ ಇದೆ. ಮಾಹಿತಿ ಕೊಡ್ಬೋದಾ ಧ್ರುವರಾಜ್? ನಾಗೇಂದ್ರ, ಪಟ್ಟಣಗೆರೆಯ ಈ ಒಂದು ಗೋಡನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸರು ಬೆಳಗ್ಗೆನೆ ಇದಕ್ಕೆ ವಿಸಿಟ್ ಮಾಡಿ ಈ ಒಂದು ಗೋಡನ್ನ ಪರಿಶೀಲನೆ ನಡೆಸಿ ಆ ನಂತರ ಸೀಸ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಪಟ್ಟಿಯನ್ನ ಹಾಕಿದಾರಲ್ಲ, ಇದಾದ ನಂತರ ಯಾರಿಗೂ ಕೂಡ ಒಳಗೆ ಸಾವನ್ನಪ್ಪಿದ್ದಾನೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಗೋಡನ್ ಏನಿದೆ ಇದು ಜಯಣ್ಣ ಅವರಿಗೆ ಸೇರಿದಂತಹ ಒಂದು ಜಾಗ. ಇದನ್ನ 30 ವರ್ಷಗಳ ಹಿಂದೆ, ಅಂದ್ರೆ ಇದನ್ನ ಲೀಸ್ಗೆ ಕೊಟ್ಟಿದ್ರು ಕಿಶೋರ್ ಎಂಬವರಿಗೆ. ಕಿಶೋರ್ ಅವರು ಇಂಟ್ಯಾಕ್ಟ್ ಆಟೋ ಪಾರ್ಕ್ ಎನ್ನುವಂತಹ ಒಂದು ಕಂಪನಿಯನ್ನ ನಡೆಸ್ತಾ ಇದ್ರೆ, ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಇಲ್ಲಿ ಬಸ್ಗಳು ಸೀಸ್ ಮಾಡಿರೋದಿರ್ಬೋದು. ಸೀಸ್ ಆಗಿರುವಂತಹ ವೆಹಿಕಲ್ ಗಳನ್ನ ತಂದು ಇದೇ ಒಂದು ಗೋಡನ್ ನಲ್ಲಿ ನಿಲ್ಲಿಸ್ತಾ ಇದ್ರು. ಇದೇ ಗೋಡನ್ ನಲ್ಲಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಹಲ್ಲೆ ನಡೆಸಿ ಆ ನಂತರ ಆತ ಸಾವನ್ನಪ್ಪಿದ್ದಾನೆ. ಆತನನ್ನ ಕರ್ಕೊಂಡು ಹೋಗಿ ಆ ನಂತರ ಆತ ಸಾವನ್ನಪ್ಪಿದ್ದಾನೆ ಮಾಹಿತಿ ಇದೆ. ಸದ್ಯ ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಗೋಡನ್ಗೆ ಬಂದು ಬೆಳಗ್ಗೆ ಒಂದು ಹಂತದಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಈ ಗೋಡನ್ನ ಸುತ್ತ ಕೂಡ CCTVಯ ಭದ್ರತೆ ಇದೆ. ಒಂದು 8-10 CCTVಗಳು ಈಗಲೇ ಸಿಗ್ತಾ ಇದಾವೆ. ಪ್ರತಿಯೊಂದು ಕಡೆ ಕೂಡ ಇಲ್ಲಿ CCTVಯನ್ನ ಹಾಕಿದ್ದಾರೆ. ಅದನ್ನ ಪರಿಶೀಲನೆ ನಡೆಸಿದ್ರೆ ಅವತ್ತು ರಾತ್ರಿ ಏನಾಯ್ತು ಎನ್ನುವಂತ ಮಾಹಿತಿ ಕೂಡ ಸದ್ಯ ಪೊಲೀಸರಿಗೆ ಲಭ್ಯವಾಗುತ್ತೆ. ಈಗ ಸದ್ಯ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯ ಗೋಡನ್ ಅನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಇದು FSL ತಂಡದವರು ಬರುವವರೆಗೂ ಇದು ಇದೇ ರೀತಿ ಇರುತ್ತೆ, ಯಾರಿಗೂ ಅವಕಾಶವನ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಮುಖ್ಯವಾಗಿ ಸಾಕ್ಷ್ಯನಾಶ ಆಗ್ಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಸೀಸ್ ಅನ್ನ ಮಾಡಿದ್ದಾರೆ. ಬೆಳಗ್ಗೆ ದರ್ಶನ್ ಅರೆಸ್ಟ್ ಅನ್ನ ತೋರಿಸ್ತಾರೆ ಪೊಲೀಸರು. ಅದಾದ ನಂತರ ಅದಕ್ಕೂ ಮುನ್ನವೇ ಪೊಲೀಸರು ಈ ಒಂದು ಸ್ಥಳಕ್ಕೆ ಆಗಮಿಸಿ ACP ನೇತೃತ್ವದಲ್ಲಿ ಆಗಮಿಸಿ ಎಲ್ಲ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇದಾದ ನಂತರ ಈ ಮುಂದಿನ ಮಾಹಿತಿಯನ್ನ ಕೂಡ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು ಗೋಡನ್ಗೆ ಯಾರಿಗೂ ಕೂಡ ಎಂಟ್ರಿಯನ್ನ ನೀಡ್ತಾ ಇಲ್ಲ. ಸುತ್ತ ಪೊಲೀಸರ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಈ ಗೋದಾಮಿಗೆ ಕರ್ಕೊಂಬಂದು ಇಲ್ಲಿ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ. ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಡಲಾಗಿದೆ ಅನ್ನೋದನ್ನು ಆ ಮೃತದೇಹದ ಮೇಲಿರುವಂಥ ಕಲೆಗಳೇ ಹೇಳ್ತಾ ಇದೆ. ಅಲ್ಲಿಂದ ಮೃತದೇಹವನ್ನು ಮತ್ತೊಂದು ಜಾಗಕ್ಕೆ ತಗೊಂಡೋಗಿ ಅಲ್ಲಿ ಡಿಸ್ಪೋಸಲ್ ಮಾಡ್ತಾರೆ. ಅದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಲ್ಲ, ಆ ಜಾಗದಲ್ಲಿ ತಂದು ಬಿಸಾಡಿ ಹೋಗ್ತಾರೆ. ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನೋಡಿ, ಆ ಜಾಗಕ್ಕೆ ತಗೊಂಡು ಬಂದು
ಮೃತದೇಹವನ್ನು ಬಿಸಾಡಿ ಹೋಗ್ತಾರೆ. ಅಲ್ಲಿ ಏನೆಲ್ಲ ಪರಿಶೀಲನೆ ಮಾಡಲಾಗ್ತಾ ಇದೆ ಪೊಲೀಸರ ವತಿಯಿಂದ ಮಾಹಿತಿ ಕೊಡ್ಬೋದಾ ವಿಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಸಾಕಷ್ಟು ಸಂಚಲನ ಮತ್ತು ಸೆನ್ಸೇಷನಲ್ ಕೇಸ್ ಆಗಿರುವಂತಹ ನಟ ದರ್ಶನ್ ಏನು ಬಂಧಿತ ಆಗಿರುವಂಥ ಪ್ರಕರಣ ಇದೆ. ಏನು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣ ಯಾವಾಗ ಆಯಿತು, ಯಾವ ಜಾಗದಲ್ಲಿ ಆಯಿತು ಅಂದರೆ ಎಲ್ಲಿ ಆ ಒಂದು ಶವ ಸಿಕ್ಕಿತ್ತು ಬಾಡಿ, ಇದೇ ಜಾಗದಲ್ಲಿ. ನಾನೀಗ ಎಕ್ಸಾಕ್ಟಾಗಿ ಪಾಳ್ಯ ಇಂಡಸ್ಟ್ರಿಯಲ್ಲಿ ಇರುವಂತಹ ಆ ಒಂದು ಮೋರಿ ಪಕ್ಕದಲ್ಲಿದ್ದೇನೆ. ಇದೇ ಜಾಗದಲ್ಲಿ ನಾಗೇಂದ್ರ ಬಾಬು, ಇದೇ ಜಾಗದಲ್ಲಿ ಆ ಒಂದು ಬಾಡಿ ಸಿಕ್ಕಿರುವಂಥದ್ದು. ಅಂದರೆ ಆಗ ತಗೊಬಂದು ಬಾಡಿ ಇಲ್ಲಿನೇ ಬಿಸಾಕಿರುವಂಥದ್ದು ಎಕ್ಸಾಕ್ಟ್ ಇದೇ ಜಾಗ. ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಮೋಸ್ಟ್ಲಿ ಫುಟೇಜ್ ಇರ್ಬೋದು ಅನ್ಸುತ್ತೆ. ಅಂದರೆ ಬಾಡಿ ಸಿಕ್ಕಿರೋಂಥ ಫುಟೇಜು ಇದೇ ಎಕ್ಸಾಕ್ಟ್ ಜಾಗ. ಈ ರೀತಿ ಇಲ್ಲೇ ಮಲಗಿಸಿದ್ರು. ಅದಾದ ಬಳಿಕ ಏನು ಸಾರ್ವಜನಿಕರು ಪೊಲೀಸರಿಗೆ ತಿಳಿಸಿದ ಬಳಿಕ ಪೊಲೀಸರು ಅಲ್ಲಿ ಏನು ಬಾಡಿನ ತಗೊಂಡೋದ್ರು.